ಜಿಲ್ಲೆಯ ಜನರ ಅಹವಾಲುಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಸಕಾಲದಲ್ಲಿ ಸ್ಪಂದಿಸಿ ಅಗತ್ಯ ಸಹಕಾರ ನೀಡಲು ನಗರದ ಹೃದಯ ಭಾಗದಲ್ಲಿ ಸಚಿವರ ನೂತನ ಕಚೇರಿಯನ್ನು ಆರಂಭಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಇನ್ನು ನಗರದ ನೆಹರು ರಸ್ತೆಯಲ್ಲಿರುವ ಶಿವಪ್ಪ ನಾಯಕ ವಾಣಿಜ್ಯ ಸಂಕೀರ್ಣದಲ್ಲಿ ಏರ್ಪಡಿಸಿದ್ದ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಸದರಿ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯೆ ಬಲ್ಕೀಶ ಬಾನು, ರಾಜ್ಯ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದು ಕಚೇರಿಗೆ ಭೇಟಿ ನೀಡುವ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸಲಿದ್ದಾರೆ ಅಂತ ಹೇಳಿದರು. ಇನ್ನು ಅವರ ಅಗತ್ಯಗಳಿಗೆ ಸಚಿವರ ಕಾರ್ಯಾಲಯದ ಸಿಬ್ಬಂದಿಗಳು ಸಹಕರಿಸಿದ್ದಾರೆ ಅಂತ ತಿಳಿಸಿದರು. ಬರ್ರಿ ಮೊಬೈಲ್ ಯಾರ್ದದು? ಸರ್ವಂ ಜಯದ ದೀರ್ಘವಾಯೋ ದೀರ್ಘವಾಯುಷ್ಯ ಯಾರದು? ನೋಡ್ರ ಹುಡುಗರ ಯಾರು ಬರಲಿ ಒಬ್ಬರೇ ಇಲ್ಲ ಬಿಎಗಳು ನೋಡ್ರ ಮುದೋಣ ಒಂಚೂರು ನಮಸ್ಕಾರ ಮಾಡ್ತಾರೆ ಸರ್. ಒಂಚೂರು ಸ್ವಲ್ಪ ನಾ ಕೈ ಮುಟ್ಕೊಂಬಿಡಿ ಫೋಟೋ ಹಿಂದೆ ಬಂದರೆ ಎಲ್ಲರೂ ಕಾಣುತ್ತೆ. ಎಲ್ಲ ಕೈ ಕೊಟ್ಟು ಅಂದರೆ ಹಿಂಗೆ ಮಾಡಿದ್ರೆ ಅಷ್ಟು ಒಳಗೆ ಹೋಗುತ್ತೆ. ಹೋಯ್ತು ನಮ್ಗೆ ಹೋಯ್ತು. ಏನಾದ್ರು ಅಲ್ಲ ಒಂದೊಂದು ಚೇಂಬರ್ ಯಾರು ಬೇಕಾದ್ರೆ ಅವ್ರವ್ರ ಕೆಲಸ ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಅವ್ರು ಬಂದ್ರೆ ಅಷ್ಟೇ ನಾವು ನಿಮ್ಮ ಆಮೇಲೆ ನಾವು ಕೂರ್ತೀವಿ. ನಾನು ನಿಂತ್ಕೊತೀನಿ. ನನಗೊಂಥರ ಆಗ್ತಿಲ್ಲ. ರತ್ನಾಕರ್ ಇದ್ದಾರೆ, ಎಲ್ಲ ನನ್ನ ಆತ್ಮೀಯ ಎಲ್ಲ ಪಕ್ಷದ ಮುಖಂಡರು. ಹಿಂದೆ ಅಲ್ಲಿರುವಂಥ ಜಡ್ಪಿ ಆಫೀಸ್ ಹತ್ರ ಇರುವಂಥ ಆಫೀಸು ಏನೋ ಒಂಥರ ಮಂಜಣ್ಣ ಹೇಳ್ದಂಗೆ ಇದು MLA ಒಂದು ಕೇಂದ್ರ ಬಿಂದು ಸ್ಥಳ ಅಂತ ಹೇಳಿದರು. ಎಲ್ಲರೂ ಇಲ್ಲೇ ಇರ್ತಾರೆ. MLA ಇದ್ದಾಗ ಕಚೇರಿಯ ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ದೇಶದಲ್ಲಿ ನಾನು ಶುಭವನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಗೋಪಾಲಣ್ಣ ಅವರೇ, DCC ಅಧ್ಯಕ್ಷ ಪ್ರಸನ್ನ ಅವರೇ, ರವಿ ನಿಗಮದ ಅಧ್ಯಕ್ಷರೇ, ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಮಂಜುನಾಳವರೇ, ಕಲಗೂಡವರೇ, ಎಲ್ಲ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಮುಖಂಡರೇ, ಎಲ್ಲ ಅಧಿಕಾರಿಯವರೇ, ಮಾಧ್ಯಮದ ಮಿತ್ರರೇ, ಈ ಬಹಳ ದಿವಸದ ಒಂದು ಬೇಡಿಕೆಯನ್ನು ಕೂಡ ಸಾರ್ವಜನಿಕರದಾಗಿತ್ತು. ನಾನು ಶಾಸಕಿ ಆದಾಗ ಜನನೂ ಕೂಡ ನನಗೆ ಸಲಹೆ ಮಾಡಿದ್ದು ಅಂತಂದರೆ ನೀವು ಇಲ್ಲಿ ಕಚೇರಿ ಮಾಡಿ ಅಂತಲೂ ಕೂಡ ಹೇಳಿದರು.
ಇಲ್ಲಿ ಬಂದು ನಾನೇ ಎಲ್ಲ ಕಡೆ ಮೂಲೆ ಹುಡುಕ್ದೆ ಎಲ್ಲಾದ್ರೂ ಜಾಗ ಇದೆಯೇನೋ ಅಂತ ಹೇಳಿ. ಅವತ್ತೆಲ್ಲೂ ಜಾಗ ಸಿಗಲಿಲ್ಲ. ಯಾಕಂದರೆ ಒಂದು ಕಚೇರಿ ಭದ್ರಾವತಿ ಶಿವಮೊಗ್ಗ ತಾಲೂಕು ಶಾಸಕರು, ಒಂದು ಗ್ರಾಮಾಂತರ ಶಾಸಕರು ಕೂಡ ತಗೊಂಡಿದ್ರು. ಇದು ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸ್ಥಳವಾಗಿರೋದ್ರಿಂದ ಇದರಿಂದ ಸಾರ್ವಜನಿಕರ ಎಲ್ಲ ಕೆಲಸ ಕಾರ್ಯಗಳನ್ನು ಈ ನಮ್ಮ ಜಿಲ್ಲಾ ಮಂತ್ರಿಯ ಕಚೇರಿಯಿಂದ ಆಗಕ್ಕೆ ಒಂದು ಸುಳಿವನ್ನು ಜನರಿಗೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗಬೇಕು ಅಂತ ಇದ್ರು. ಈಗ ಶಾಸಕರುಗಳು ಇರ್ತಾರೆ, ನನಗೂ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಕಚೇರಿಯಲ್ಲಿ ಒಂದು ಚೇಂಬರ್ ನೀವು ಮಾಡ್ಕೊಳ್ಳಿ ಅಂತ ಹೇಳಿ. ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲೂ ನಾನು ಕೂಡ ಇಲ್ಲಿ ಬರ್ತಾ ಹೋಗ್ತಾ ಇರ್ತೀನಿ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು. ಕಚೇರಿ ಯಾವತ್ತೂ ಯಾಂತ್ರಿಕ ಅಲ್ಲ, ಜನರ ಸಂಬಂಧಗಳನ್ನು ಜೋಡಿಸುವಂತ ಒಂದು ಕೇಂದ್ರ ಇದೆ. ಹೇಗೆ ಹೃದಯಕ್ಕೆ ನರನಾಡಿಗಳ ಸಂಪರ್ಕ ಬರುತ್ತೋ ಕಚೇರಿಗೆ ನಮ್ಮೆಲ್ಲ ಕಾರ್ಯಕರ್ತರ ಸಂಪರ್ಕ ಬರಬೇಕು, ಜನಸಾಮಾನ್ಯರ ಸಂಪರ್ಕ ಬರಬೇಕು. ನಾನು ಬಲ್ಕೀಶ್ ಭವನ್ ಅವರಿಗೆ ಒಂದ್ಸರಿ ಪ್ರಸ್ತಾವ ಮಾಡಿದ್ದೆ, ಅದು ಮಂತ್ರಿಗಳ ಗಮನಕ್ಕೂ ತಗೊಂಡು ಬಂದಿದ್ದೆ. ಶಿವಮೊಗ್ಗದಲ್ಲಿ ನಮ್ಮ ಶಾಸಕರಿಲ್ಲ. ಇಲ್ಲಿ ಶಿವಮೊಗ್ಗದಲ್ಲಿ MLA BJಪಿಯವರು, ಗ್ರಾಮಾಂತರದ MLA JDSನವರು, ಇಬ್ಬಿಬ್ಬರು MLCಗಳು ಸರ್ಜಿ ಅವರು ಮತ್ತೆ ಅರುಣ್ ಅವರು. ನಮ್ಮ ಶಾಸಕರು ಅಂತಿಲ್ಲ. ನಮ್ಮ ಶಾಸಕರು ಅಂತ ಇದ್ರೆ ನಮ್ಮ ಆಫೀಸನ್ನ ಇಲ್ಲಿ ಮಾಡಿದ್ದಾರೆ. ಅವ್ರಿಗೆ ನನ್ನ ಸಜೆಸ್ಟ್ ಮಾಡಿದ್ದಾರೆ ಅಂತ ಸಂತೋಷ ಆಯಿತು. ಮಂತ್ರಿಗಳ ಗಮನಕ್ಕೆ ತಂದುಬಿಟ್ಟಿದ್ದೆ. ಅವರನ್ನ ಸಭಾಪತಿಗೆ ಮಾತಾಡ್ತಿದ್ರು. ಅವ್ರು ಇಲ್ಲಿಯ ನಿವಾಸಿ ಆದರೆ ಇಲ್ಲಿಯ ಕಾರ್ಪೊರೇಷನ್ ಮೀಟಿಂಗ್ ಅಟೆಂಡ್ ಮಾಡುವಂಥ ಅಧಿಕಾರ ಸಿಗುತ್ತೆ. ಅವ್ರು ಭದ್ರಾವತಿ ಅಡ್ರೆಸ್ ಅಲ್ಲಿದ್ದರೆ ಕಾರ್ಪೊರೇಷನ್ ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಬೇರೆ ಎಲ್ಲ ಸೂಡ ಇದೆಲ್ಲ ಬರ್ಬೋದು. ಇಲ್ಲಿ ನಮ್ಮ 4-5 ಜನ BJಪಿಯ ಶಾಸಕರ ಮಧ್ಯೆ ರಕ್ಷಣೆ ಕೊಡಬೇಕಾದಂಥ ನೀವು ಇಬ್ಬರೇ ಸದ್ಯಕ್ಕೆ, ಒಂದು ಮಂತ್ರಿಗಳು, ಇನ್ನೊಂದು ನೀವು ಹೆಡ್ ಕ್ವಾರ್ಟರ್ ಇರುವಂಥ ಶಾಸಕರು. ಇಲ್ಲಿ ಹೆಡ್ ಕ್ವಾರ್ಟರ್ ಆಫೀಸ್ ಇದೆ, ಹೇಗೆ ಬಲ್ಕೀಶ್ ಭವನ್ ಆಫೀಸ್ ಮಾಡಿದ್ದಾರೆ. ಒಂದೇ ನನ್ನ ವಿನಂತಿ ಇದೆ ಸಚಿವರೇ, ತಾವೊಂದು ಸಿಸ್ಟಮನ್ನು ಮೇಂಟೈನ್ ಮಾಡಿ. ತಾವು ಬಂದಾಗ ಸಾರ್ವಜನಿಕರಿಗೆ ನಿಮ್ಮನ್ನ ನೇರ ಭೇಟಿ ಮಾಡುವಂಥ ಅವಕಾಶ ಮೇಲೆ ಅಭಿಮಾನದಿಂದ ಏನು ಮಾಡ್ತಾರೆ ಕಾರ್ಯಕರ್ತರು, ನಾವೇ ತುಂಬ್ಕೊಂಡ್ಬಿಡ್ತೀವಿ. ಪಬ್ಲಿಕ್ಸ್ ನಿಮ್ಮನ್ನು ಮುಟ್ಟಕ್ಕೆ ಹಾಗೂ ನಮ್ಮ ಪ್ರೀತಿ ನಿಮ್ಮ ಸಂಪರ್ಕಕ್ಕೆ ಅಡ್ಡಿ ಆಗಬಾರ್ದು. ನಾವೆಲ್ಲ ನಿಮ್ಮನ್ನು ಹೇಗೂ ಭೇಟಿ ಮಾಡ್ತೀವಿ. ಜನ ಬಂದಾಗ ಅವ್ರಿಗೆ ಒಳಗಡೆ ಕಳಿಸ್ಕೊಟ್ಟು ನಾವು ಹೊರಗಡೆ ಇರೋದು, ಅಗತ್ಯ ಇದ್ದಾಗ ಎಕ್ಸ್ಪ್ಲೇನ್ ಮಾಡಬೇಕು. ಈ ಥರದ ಒಂದು ಸಿಸ್ಟಮನ್ನು ಯಾವಾಗ ಮಾಡಿದರೆ ಸಚಿವರನ್ನ ನಾವು ಭಾಳ ಸುಲಭವಾಗಿ ಭೇಟಿ ಮಾಡ್ಬೋದು. ಯಾರು ಮಧ್ಯವರ್ತರ ಅವಕಾಶವೇ ಇಲ್ಲ, ಮಂತ್ರಿಗಳು ನಮ್ಮ ಕೈ ಸಿಗ್ತಾರೆ ಅನ್ನೋಂಥ ಒಂದು ಜನಾಭಿಪ್ರಾಯವನ್ನು ರೂಪಿಸೋಕ್ಕೆ ಈ ಕೇಂದ್ರ ಬಹಳ ಪ್ರಬಲವಾಗಿ ಕೆಲಸ ಮಾಡಲಿ. ಎಲ್ಲರೂ ಕೂಡ ಪಕ್ಷದಿಂದ ಏನೇನು ಮಾಡಬೇಕು ಅದನ್ನು ಪ್ರಸನ್ನ ಕುಮಾರ್ ಅವ್ರನ್ನ ಮಾಡ್ತಾರೆ. ಸಂಘಟನಾತ್ಮಕವಾಗಿ ರಾಜಕೀಯವಾಗಿ ಏನೇನು ಆಗಬೇಕು ಅದು ಈ ಕೆಲಸ ಇಲ್ಲಿಂದ ಆಗಲಿ. ಮಧು ಬಂಗಾರಪ್ಪನವರು ಹೆಚ್ಚು ಸಮಯನ ಇಲ್ಲಿ ಬಂದಾಗ ನಾನು ಕಚೇರಿ ಸಿಗ್ತೀನಿ ಬನ್ನಿ ಅಂತಲೇ ಎಲ್ಲರನ್ನ ಕಚೇರಿಗೆ ಬರೋಂಗೆ ಮಾಡಬೇಕು. ಮಂತ್ರಿಗಳಿದ್ದಾರೆ ಅಂದರೆ ಬೇರೆ ಎಲ್ಲಿಯೂ ತುಂಬ ಹೋಗಿರ್ಬೇಕು ಸಮಸ್ಯೆಗಳು. ಮತ್ತು ಬಂದಾಗ ಅವರಿಗೆ ಪರಿಹಾರ ಸಿಗುತ್ತೆ ಅನ್ನೋಂಥ ಭರವಸೆ ರೀತಿ ಮಂತ್ರಿಗಳ ಇಚ್ಛೆ ಕೂಡ ಅದೇ ಇದೆ. ಒಂದು ವ್ಯವಸ್ಥೆನೇ ಮಾಡ್ತೀನಿ ನಾನು ಇಲ್ಲಿ ಅಂತ ಹೇಳ್ತಾ ಇದ್ರು ನಿನ್ನೆ ಫೋನ್ ಮಾಡಿದಾಗ. ಆ ಥರ ಇಲ್ಲಿ ಬಂದಿದ್ದಾರೆ ಅಂದರೆ ಪರಿಹಾರ ಸಿಕ್ಕತ್ತೆ ಅನ್ನೋಂಥ ವಿಶ್ವಾಸವನ್ನು ನಾವೆಲ್ಲರೂ ಸೇರಿ ಕೊಡಬೇಕು. ಬರೀ ಮಂತ್ರಿಗಳ ಮೇಲೆ ಜವಾಬ್ದಾರಿ ಅಲ್ಲ. ಆ ಥರದ ಒಂದು ಒಳ್ಳೆಯ ಕೇಂದ್ರ ಆಗಲಿ ಇದು. ಈ ಕಾರ್ಯಾಲಯ ನಮ್ಮ ಪಾಲಿಗೆ ಕರ್ತವ್ಯ ನಿರ್ವಹಿಸುವಂಥ ಒಂದು ದೇಗುಲಾಗಬೇಕು. ಇದು ಕೇವಲ ನಮ್ಮ ಕಾಲಹರಣ ಮಾಡುವ ಜಾಗವೂ ಅಲ್ಲ, ಕರ್ತವ್ಯವನ್ನು ಮಾಡುವಂಥ ಜಾಗ ಇದು. ಆ ಥರ ಪ್ರಭಾವಿಯಾಗಿ ಆಗಲಿ. ಅಧಿಕಾರಿಗಳು ಬಂದಾಗ ಈ ಸಚಿವರಿಗಲಿ ಅಧಿಕಾರಿಗಳಿಗೆ ಯಾರು ಹೇಳಬೇಕೋ ಅವ್ರು ಹೇಳೋಂಗೆ ಆಗಬೇಕು. ಎಲ್ಲರೂ ಅಧಿಕಾರಿಗಳನ್ನ ಹ್ಯಾಂಡಲ್ ಮಾಡಬಾರ್ದು. ಇದಾದಮೇಲೆ ಬರೀ ಪ್ರೆಸ್ ಅವರು ನಾವಿರ್ತೀವಿ, ಬೇರೆಯವ್ರು ನನಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಅದು ಹೇಳಿದರು ಚೀಟಿಯಲ್ಲಿ ಬರೆದು, ಇಲ್ಲ ನಾವು ಮಾತ್ರ ಇರಬೇಕು ಸರ್, ಮತ್ತೆಲ್ಲ ನಮಗೆ ಪ್ರೆಸ್ ಮೀಟ್ ಮಾಡೋಕೆ ಅದು ಇಂಪಾರ್ಟೆಂಟ್. ಮೊದಲನೇದಾಗಿ ಮಂಜುನಾಥ್ ಅವರು ಏನು ಕಾಶ್ಮೀರಲ್ಲಿ ನಮ್ಮ ಶಿವಮೊಗ್ಗ ನಗರದ ವಾಸಿಯವರು ಈ ಥರ ಅನಾಹುತದಲ್ಲಿ ಇದಾಯಿತು. ಅವ್ರ ಮನೆಗೂ ಕೂಡ ಭೇಟಿ ಮಾಡಿದ್ವಿ. ಸ್ವಲ್ಪ ಅವ್ರಿಗೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿಯನ್ನು ಒಂದು ಕಡೆ ಕೋರ್ತಾ, ಆಗಲೇ ಸಂತೋಷ್ ಲಾಡೋರು ಅಲ್ಲ ಹೋಗಿದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಹೋಗಿ ನಾನು ಇಲ್ಲಿಗೆ ಬಂದೆ. ಆಮೇಲೆ 3 ದಿವಸ ಮೌನಿಂಗ್ ಇದೆ ನಮ್ಮ ದೇಶದಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡಿದರೆ ಪೋಪ್ ಅವರು ತೀರ್ಕೊಂಡು ಹೋಗಿರೋದ್ರಿಂದ ಯಾವುದೇ ಥರದ ಮುಖ್ಯ ಆಗಲಿ ಸಭೆ ಸಮಾರಂಭ ಎಲ್ಲ ಮಾಡೋದಿಲ್ಲ. ನಿನ್ನೆ KDP ಇತ್ತು, KDP ಮಾಡ್ಬೋದು ಅಂತ DC ಅವರು ಹೇಳಿದರು. ಇವೆಲ್ಲ ಮತ್ತೆ ಬೇಡ, ಯಾಕೆಂದರೆ ತಪ್ಪಾಗ್ತದೆ. ಕಮಿಷನರ್ ಅವರು ಕೂಡ ಅದನ್ನು ಕವಿತು ನಾನು ಅದಕ್ಕೆ ಅದು ಜಾಸ್ತಿ ಬೇಡ. ಈಗ
ಮಂಜಣ್ಣವ್ರು ಹೇಳಿದ್ದಾರೆ, ಗೋಪಾಲಣ್ಣವ್ರು ಹೇಳಿದ್ದಾರೆ, ಬಲ್ಕೇಶ್ ಬಾನವರಾಗಲಿ, ಪ್ರಸನ್ನ ಅವರು, ನಾವೆಲ್ಲ ಅಧಿಕಾರಕ್ಕೆ ಬರಬೇಕಂದ್ರೆ ಪಕ್ಷ ಇಂಪಾರ್ಟೆಂಟ್. ಪಕ್ಷದವರಿಗೆ ಎಲ್ಲೂ ಇರೋದಿಲ್ಲ. ಸೊ ನಮ್ಮ ಮುಖಂಡರಿರ್ತಾರೆ, ಗೆದ್ದಿರೋರು ಇರ್ತಾರೆ, ಸೋತಿರೋರು ಇರ್ತಾರೆ, ಬ್ಲಾಕ್ ಅಧ್ಯಕ್ಷರು, ಇದೆಲ್ಲ ನಾನು ಯಾವಾಗಲೂ ಇಲ್ಲಿ ಬರೋದಕ್ಕೆ ನನಗೆ ಕಷ್ಟ ಆಗುತ್ತೆ, ತಮಗೂ ಗೊತ್ತಿದೆ. ಯಾಕೆಂದರೆ ನನ್ನ ಇಲಾಖೆನೇ ಆಗ್ತದೆ, ಊರು ತುಂಬ ನನ್ನ ಇಲಾಖೆ ಇರೋದ್ರಿಂದ ನಾನು ಊರು ತುಂಬ ಓಡಾಡಬೇಕಾಗುತ್ತೆ. ಆದರೂ ಕೂಡ ನನಗೊಂದು ಅನಿಸೋದು, ನೀವು ಮಂಜಣ್ಣವ್ರು ಹೇಳಿದಾಗೆ ಅದೊಂಥರ ಗೂಡು ಥರ ಇತ್ತು, ಜಾಸ್ತಿ ಜನರಾಗೆಲ್ಲ ಬಂದರೆ ಈ ಕಡೆಯಿಂದ ಬಂದರೆ ಆ ಕಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇನ್ನು ಸ್ವಲ್ಪ ಸಿಸ್ಟಮ್ಯಾಟಿಕ್ ಮಾಡಿ ನಾನು ಇಲ್ಲಿ ಬಂದಾಗ ಇನ್ಮೇಲೆ ಫಸ್ಟ್ ಇಲ್ಲೇ ಬರೋದು, ಮನೆಗೂ ಹೋಗೋದಿಲ್ಲ, ನಾನೇನು ಬೇಕು ಇಲ್ಲೇ ಬರ್ತೀನಿ, ಇಲ್ಲೇ ಇದ್ದು ನಾನು ಇಲ್ಲ ಅಂದ್ರೂ ಕೂಡ ಅದಕ್ಕೆ ಹೇಳಿದೆ, ಬಲ್ಕೇಶ್ ಬಾನವರು ಮತ್ತು ಚಂದ್ರಗೋಪಾಲ್ ಅವರು ಮತ್ತು ರವಿ ನೀವೆಲ್ಲ ಬರಬೇಕಾಗುತ್ತೆ. ನಿಮಗೆ ಇಲ್ಲಿ ಆಫೀಸ್ ಇಲ್ಲ, ಇದೇ ನಿಮ್ಮ ಆಫೀಸು, ನೀವು ಎಲ್ಲಿ ಬೇಕಾದರೆ ಕೂತ್ಕೊಳ್ಳಿ, ನನ್ನ ಚೇಂಬರ್ ಒಂದು ಬಿಟ್ಟು ಸದ್ಯಕ್ಕೆ. ಸೊ ಅದನ್ನು ಯಾಕೆಂದರೆ ನೀವು ಬಂದು ಮಾತಾಡಿ ಅಧಿಕಾರಿಗಳಿಗೆ, ನಿಮಗೆ ಅಧಿಕಾರ ಇದೆ, ನೀವು ಕರೆಸ್ಬೋದು, ಬೇರೆಯವ್ರು ಅಷ್ಟು ಈಗ ಕರ್ಸೋದಕ್ಕಾಗೋದಿಲ್ಲ. ನಮ್ಮ ಸ್ಟಾಫು ಅಂತ ಹೇಳಿಲ್ಲ, ನನ್ನ ಸ್ಟಾಫ್ ಯಾರೂ ಇಲ್ಲ ಇಲ್ಲಿರೋದು ನಮ್ಮ ಸ್ಟಾಫು, ನಮ್ಮ ಸರ್ಕಾರದ ಸ್ಟಾಫು. ಸೊ ಯಾರ್ಯಾರು ಬೇಕೋ ಕೆಲಸ ಕಾರ್ಯಗಳನ್ನು 10ರಲ್ಲಿ ಒಂದು 5 ಕೆಲಸ ಆಗುತ್ತೆ, 5 ಆಗೋದೇ ಇಲ್ಲ, ಯಾಕೆಂದರೆ ಅದು ಸಿಸ್ಟಮ್ ಆಗಿರುತ್ತೆ. ನಿಮಗೆ ಅನುಕೂಲ ಆಗಲಿ ಅಂತಲೇ ಇನ್ಮೇಲೆ ರೆಗ್ಯುಲರ್ ಆಗಿ ಪ್ರಸನ್ನ ಅವರೇ ಪಾರ್ಟಿ ಮೀಟಿಂಗಿಗೆ ಅಲ್ಲಿಗೂ ಬರ್ತೀನಿ. ಪಾರ್ಟಿ ಮೀಟಿಂಗ್ ಇದ್ದಾಗ ನಮ್ಮ ಅಫಿಷಿಯಲ್ಲು ನಾವು ಕೂಡ, ನೀವು ಕೂಡ ಬಂದರೆ, ಯಾಕೆ ನೀವು MLC ಆದವರು, ಏನಾದ್ರು ಕಷ್ಟ ಸುಖ ಇದ್ದಾಗ ಜನರು ಬಂದಾಗ ಆಯ್ತಪ್ಪ ನಾನು ಇಷ್ಟು ಗಂಟೆಗೆ ಸಿಗ್ತೀನಿ, ಅಲ್ಲಿ ಬಂದ್ಬಿಡು ಮಿನಿಸ್ಟ್ರ್ ಆಫೀಸಲ್ಲಿ ಅಂತ ಹೇಳಿದರು. ಬಲ್ಕೇಶ್ ಬಾನವ್ರಿಗೆ ಹೇಳಿದ್ದೀನಿ, ನೀವು ಇಲ್ಲೆಲ್ಲ ಇದ್ದಾಗೆಲ್ಲ ನಿಮ್ಮ ಆಫೀಸು ಬಿಟ್ಬಿಡ್ರಿ ಇನ್ನು ಅಂತ ಹೇಳಿದ್ದೀನಿ ಅವ್ರಿಗೆ. ಅಲ್ಲೊಂದು ಆಫೀಸ್ ಇದೆ, ನೀವು ಬೇಕಾದ್ರೆ ಇಲ್ಲೇ ಬನ್ನಿ, ಕೆಲವು ಸತಿ ಅಲ್ಲೂ ಇರಲಿ, ಯಾಕಂದರೆ 2 ಕಡೆನೂ ಇದೆ, ಅದೇನು ಬಿಡಬೇಕು ಅಂತ ಹೇಳಲ್ಲ. ಸೊ ಮುಂದೆ ಇನ್ ಫ್ಯೂಚರಲ್ಲಿ ನಮ್ಮದು ಅಡ್ಮಿನಿಸ್ಟ್ರೇಟಿವ್ DC ಅವ್ರ ಆಫೀಸ್ ಎಲ್ಲ ಬರುತ್ತೆ, ಅಲ್ಲಿರುತ್ತೆ, ಮಿನಿಸ್ಟ್ರ್ ಆಫೀಸ್ ಅಲ್ಲಿ ಬರುತ್ತೆ ಆಮೇಲೆ. ಆದರೆ ಇದು ಭಾಳ ಚೆನ್ನಾಗಿದೆ, ಅದಕ್ಕೆ ಅದನ್ನೆಲ್ಲ ಕೂತು ಚೇಂಬರ್ ಥರ ಮಾಡಿದ್ದೀವಿ. ಯಾಕಂದರೆ ನೀವೆಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗೋದು, ಕೆಲವು ಎಲ್ಲೆಲ್ಲಿ ಸಂಪರ್ಕ ಇರುತ್ತೆ, ಹೋಗಿ ಏನಾದ್ರು ಮಾತಾಡ್ದಾನೆ ಒಂದು ಟೀ ಕಾಫಿ ಕೊಡಿಸಿ, ಅದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ ನಾವು. ಬಂದವ್ರಿಗೆ ಒಂದು ಕಾಫಿ ಕೊಟ್ಬಿಟ್ರೆ ಸಾಕು, ಫಸ್ಟ್ ಅದು ರೆಸ್ಪೆಕ್ಟ್, ಅದನ್ನು ಮಾಡಲೇಬೇಕು. ನಮ್ಮನೇಲಂತೂ ನಾವು ಮಾಡ್ತೀವಿ, ನನ್ನ ಆಫೀಸಲ್ಲೂ ಮಾಡಬೇಕು, ಅದೆಲ್ಲ ನಮ್ಮ ಹುಡುಗರು ನೋಡ್ಕೋತಾರೆ. ಅದಕ್ಕೆ ಬಂದು ಯೂಸ್ ಮಾಡ್ಕೊಳ್ಳಿ, ನಾನೇನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ಇದು ನಿಮ್ಮ ಆಫೀಸು, ನಮ್ಮ ಆಫೀಸ್, ಇದು ನನ್ನ ಆಫೀಸ್ ಅಲ್ಲ, ಇದು ನಮ್ಮ ಆಫೀಸು. ಮತ್ತು ಬಂದು ಮೀಟಿಂಗ್ ಮಾಡೋದಕ್ಕೆ ಎಲ್ಲರೂ ಅಷ್ಟೇ ನಮ್ಮ, ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಇವತ್ತು ಆಫೀಸರ್ಸ್ ಮೀಟಿಂಗ್ ಇಟ್ಟಿದ್ದೆ, ಮಂಜುನಾಥ್ ಅವ್ರದ್ದು ಹಿಂಗೆ ಆದಮೇಲೆ ಮತ್ತು ಪೋಪ್ ಅವ್ರದ್ದು ಇದಾದಮೇಲೆ ಮತ್ತು ಬೇಡ ಅಂಥೇಳಿ ಒಂದು 4 ದಿವಸ ಆದಮೇಲೆ ಆಫೀಸರ್ಸ್ DC ಅವರು, SP ಅವರು, ಡಿಸ್ಟ್ರಿಕ್ಟ್ ಎಲ್ಲ ಹೆಡ್ಸು ಬರಬೇಕಾಗಿದೆ. ಕಮಿಷನರ್ ಅವ್ರು ಬಂದರು, ಯಾಕೆಂದರೆ ಅವ್ರ ಕಂಟ್ರೋಲ್ ಇರ್ತದೆ ಅಂತೇಳಿ, ಇಲ್ಲಾಂದ್ರೆ ಅವರು ಈಗ ಕೊಡ್ತಾರೆ, ಅವ್ರದ್ದು ಏನು ಕೆಲಸ ಇಲ್ಲ. ನಾನು ಇಷ್ಟೇ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಾನು ನಿಮ್ಮ ಜೊತೆಗಿರ್ತೀನಿ, ನೀವು ನಮ್ಮ ಜೊತೆಗಿರಿ. ನಮ್ಮ ಪಕ್ಷನ ಏನು ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅದನ್ನು ಸಾಮಾನ್ಯ ಜನರಿಗೂ ಕೂಡ ಸಮಸ್ಯೆಗೆ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ನಾನು ಎಲ್ಲರಿಗೂ ಅಷ್ಟೇ ಅದೊಂದು ಸ್ವಲ್ಪ ನನಗೆ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಏನಂದರೆ ಯಾರಾದರೂ ಬಂದಾಗ ಫಸ್ಟ್ ಅವ್ರು ಮಾತಾಡ್ಸಿ ಕಳಿಸ್ಬಿಟ್ರೆ ನಾವು ಆಮೇಲೆ ಲೀಡರ್ಸ್ ಆರಾಮಾಗಿರ್ಬೋದು. ನಾವು ಲೀಡರ್ಸ್ ಹೆಂಗೋ ಭೇಟಿ ಮಾಡ್ತೀವಿ, ಸಾಮಾನ್ಯ ಜನರಿಗೆ ಸ್ಪಂದನೆ ನನಗೆ ತುಂಬ ಇಷ್ಟ, ನಾನು ಎಲ್ಲರನ್ನೂ ಭೇಟಿ ಮಾಡ್ತೀನಿ, ನನಗೆ ತುಂಬ ಇಷ್ಟ. ಅದೆಲ್ಲ ಏನು ಇದೇ ಇಲ್ಲ ನನಗೆ. ಸೊ ಇಷ್ಟು ಹೇಳ್ತೀನಿ ಅಷ್ಟೇ, ಮತ್ತಿನ್ನೇನು ಮಾತಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ವಿಶೇಷವಾಗಿ ಈ ಆಫೀಸಿಂದ ಈ ಜಿಲ್ಲೆಗೆ ಮತ್ತು ಜಿಲ್ಲಾದ್ಯಂತ ಬೇರೆ ಕಡೆ ಕೂಡ ಸಾಮಾನ್ಯ ಜನರಿಗೆ ಸಹಕಾರ ಆಗಲಿ. ನೀವೆಲ್ಲರೂ ಕೂಡ ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ಕಂಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ